ಎಲ್ಲರಿಗೂ ನಮಸ್ಕಾರ. ಮಾಡಿಕೆ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಶೇಷ ತರಗತಿ ಮತ್ತು ವಿಶೇಷ ದಿನ ಏನಂತಂದರೆ ಇದರ ಮೇಲೆ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು 5 ನಿಮಿಷದಲ್ಲಿ ಏನು ಮಾಡೋಣ, ಅತಿ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ನಾವು ವಿಶ್ವ ಅರಣ್ಯ ದಿನದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಮಾರ್ಚ್ 21 ಪ್ರತಿ ಬಾರಿ ಯಾವಾಗಲೂ ಏನು ಮಾಡ್ತಾರೆ, ಪ್ರತಿ ವರ್ಷ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅದು ಯಾವಾಗಿನಿಂದ ಆಚರಣೆಗೆ ಬಂತು? 2012ರಿಂದ ಆಚರಣೆಗೆ ಬಂತು. ಹಾಗಾದ್ರೆ ನಿರ್ಣಯ ಕೈಗೊಂಡವ್ರು ಯಾರು? ಹಾಗಾದ್ರೆ ಅರಣ್ಯ ದಿನದ ಮಹತ್ವ ಏನು? ಹಾಗಾದ್ರೆ ಅದರಿಂದ ಏನು ಪ್ರೆಷರ್ ಇದೆ ನಮ್ಮ ಮೇಲೆ ಅಂತ ಒಂದೊಂದಾಗಿ ನಾವೇನು ಮಾಡೋಣ, ಅಧ್ಯಯನ ಮಾಡೋಣ. ಸೊ ಹಾಗಾದರೆ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಸೊ ಈ ಬಾರಿ ಅದರ ಥೀಮ್ ಏನಿದೆ ಅಂದರೆ ಫಾರೆಸ್ಟ್ ಆ್ಯಂಡ್ ಇನ್ನೋವೇಷನ್, ನ್ಯೂ ಸೊಲ್ಯೂಷನ್ಸ್ ಫಾರ್ ಬೆಟರ್ ವರ್ಲ್ಡ್ ಅಂತ ಹೇಳ್ತಾರೆ. ಸೊ ಹಾಗೆ ನೋಡ್ಕೊಂಡಾಗ ಒಂದೊಂದು ನಿರ್ಣಯ ಯಾವಾಗ ಕೈಗೊಂಡ್ರು ಅಂತಂದರೆ 1971 ನವೆಂಬರ್ನಲ್ಲಿ ಆಹಾರ ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನು ಬರುತ್ತೆ, ಅದು 16ನೇ ಸಮ್ಮೇಳನದಲ್ಲಿ ಏನು ಮಾಡುತ್ತೆ, ವಿಶ್ವ ಅರಣ್ಯ ದಿನ ಆಚರಿಸುವ ನಿರ್ಣಯವನ್ನು ಅಂಗೀಕರಿಸುತ್ತೆ. ವಿಶ್ವ ಅರಣ್ಯ ದಿನವನ್ನು ಆಚರಿಸುವ ನಿರ್ಣಯವನ್ನು ಅಂಗೀಕರಿಸಿದ್ದು ಆಹಾರ ಮತ್ತು ಕೃಷಿ ಇಲಾಖೆ ಸಂಘಟನೆಯವರು 1971ರಲ್ಲಿ ಇದನ್ನು ನಿರ್ಣಯವನ್ನು ಕೈಗೊಳ್ತಾರೆ. ಇದರೊಂದಿಗೆ ಏನು ಮಾಡುತ್ತೆ ಅಂದರೆ ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನದಲ್ಲಿ ಕೂಡ ಏನು ಮಾಡುತ್ತೆ, ಸಾಮಾನ್ಯ ಅಧಿವೇಶನದಲ್ಲಿ ಚರ್ಚೆಯನ್ನು ಕೂಡ ಮಾಡುತ್ತೆ. ಅದು ಮುಂದಿನ ಪೀಳಿಗೆಗೂ ಅರಣ್ಯ ಸಂರಕ್ಷಿಸಲು ಅಂತಾರಾಷ್ಟ್ರೀಯ ಅರಣ್ಯ ದಿನ ಆಚರಣೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಸೊ ಈ ಬಾರಿ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತ ಏನು ಆಚರಣೆ ಮಾಡ್ತೀವಿ, ಇದರ ಥೀಮ್ ಏನಂದರೆ ಅರಣ್ಯ ಶಿಕ್ಷಣ, ಫಾರೆಸ್ಟ್ಸ್ ಆ್ಯಂಡ್ ಇನ್ನೋವೇಷನ್, ನ್ಯೂ ಸೊಲ್ಯೂಷನ್ಸ್ ಫಾರ್ ಬೆಟರ್ ವರ್ಲ್ಡ್ ಅಂತ ಹೇಳ್ತಾ. ಆಮೇಲೆ 2023 ವರ್ಷದ ಥೀಮು ಅರಣ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿತ್ತು. ಸೊ ಅರಣ್ಯ ಅಂತಂದರೆ ಇದೊಂದು ಸಸ್ಯ ಸಂಪತ್ತು ಅಂತ ಹೇಳ್ಬೋದು ನಾವು. ಇಂಥ ಸಂಪತ್ತುಗೆ ಅಂತಂದರೆ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು. ಸಾವಿರಾರು ಜಾತಿಯ ಮರಗಳು ಪ್ರಾಕೃತಿಕವಾಗಿ ಬೆಳೆದು ಲಕ್ಷಾಂತರ ಜೀವ ವೈವಿಧ್ಯತೆಯ ಸೂಕ್ಷ್ಮತೆಯೊಂದಿಗೆ ಏನು ಮಾಡ್ತೈತಿ, ರೂಪುಗೊಳ್ಳುತ್ತಾ. ಸೊ ಯಾವಾಗ ಪ್ರಾರಂಭ ಆಯ್ತಿದು ಅಂತಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಿಸಲು ವಿವಿಧ ದೇಶಗಳು ಸಮ್ಮತಿಸಿ ಅದರಂತೆ 5 ವರ್ಷದಿಂದ ಕಾರ್ಯನಿರತವಾಗಿರ್ತಕ್ಕಂಥದ್ದು. ಆಮೇಲೆ ಇದರ ಭಾಗವಾಗಿ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಆಚರಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹಾಗಾದರೆ ಮೊದಲ ಬಾರಿಗೆ ಯಾವಾಗ ಸ್ಟಾರ್ಟ್ ಆಯಿತು, ಕೈಗೊಂಡು 2012ರಿಂದಲೇ ಆರಂಭಿಸಲಾಗಿದೆ. 2012ರಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ಸಂಶೋಧನಾ ಕೇಂದ್ರ 6 ದಿನಗಳ ಅರಣ್ಯ ದಿನಗಳ ಕಾರ್ಯಕ್ರಮವನ್ನು ರೂಪಿಸಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿ. ಆವಾಗ ಅವ್ರು ನೀಡಿರ್ತಕ್ಕಂಥ ಹೆಚ್ಚಿನ ಮಹತ್ವ ಇವತ್ತೇನಾಗಿದೆ, ಮಾರ್ಚ್ 21 ವಿಶ್ವ ಅರಣ್ಯ ದಿನ ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ, ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ವಿಶ್ವಸಂಸ್ಥೆಯು ಕೂಡ ಏನು ಮಾಡಿದೆ, ಸಹಿ ಹಾಕಿರ್ತಕ್ಕಂಥದ್ದು. ಅರಣ್ಯ ದಿನದ ಮಹತ್ವವನ್ನು ತಿಳಿಬೇಕಾದ್ರೆ ಅರಣ್ಯ ದಿನದ ಮಹತ್ವ ಅರಿಯುವುದು ಈಗ ಅದೇನು ಅಷ್ಟೊಂದು ಹೊಸತೇನಲ್ಲ. ಯಾಕಂದರೆ ಇದು ಅನೇಕ ದಾರಿಗಳನ್ನು ಮಾಡಿಕೊಟ್ಟಿದೆ ನಮಗೆ. ಅದರಲ್ಲೂ ವಿಶೇಷವಾಗಿ ಕಾರ್ಬನ್ ಅಂಶ ತಗ್ಗಿಸುವ ಕ್ರಮವಾಗಿಯೂ ಅರಣ್ಯದ ಮಹತ್ವ ತಿಳಿಯಲಾಗಿದೆ. ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ರೆಡ್ಯೂಸ್ ಮಾಡುವ ಉದ್ದೇಶಕ್ಕಾಗಿ ಅರಣ್ಯ ಬೆಳೆಸಲೇಬೇಕಾಗಿದೆ. ಇತ್ತೀಚೆಗೆ ಪ್ಯಾರಿಸ್ ಒಪ್ಪಂದದಂತೆ 275 ಕೋಟಿ ಟನ್ ಕಾರ್ಬನ್ ಪ್ರಮಾಣವನ್ನು ತಗ್ಗಿಸಲು 50 ಲಕ್ಷ ಹೆಕ್ಟೇರ್ ಅರಣ್ಯೀಕರಣ ಒತ್ತು ನೀಡಿರ್ತಕ್ಕಂಥದ್ದು. ಅಂದರೆ ಏನು ಮಾಡಿದ್ರೆ 275 ಕೋಟಿ ಟನ್ ಕಾರ್ಬನನ್ನು ಕಡಿಮೆ ಮಾಡಲು 50 ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಮಾಡೋದು. ಹೌದಾ, ವನ ಪ್ರದೇಶ ಅಥವಾ ಹಾಳು ಪ್ರದೇಶವನ್ನು ಅರಣ್ಯೀಕರಣ ಮಾಡೋದು. ಸೊ ಆಮೇಲೆ ಒಂದೆಡೆ ಅರಣ್ಯದ ಪ್ರಮಾಣ ತಗ್ಗುತ್ತಿದ್ದರೆ ಭಾರತದಲ್ಲಿಯೇ ಮರದ ಕೊರತೆ ಎದುರಾಗಿ ಪ್ರತಿ ವರ್ಷ 39,000 ಕೋಟಿ ಮೌಲ್ಯದ ಮರ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಕ್ರಿಟಿಕಲ್ ಆಗಿ ಹೇಳ್ತಕ್ಕಂಥ ವಿಷಯ. ಆಮೇಲೆ ಅರಣ್ಯದ ಮೇಲೆ ಒತ್ತಡ ಕೂಡ ಆಗ್ತಾಯಿದೆ. ಯಾವ ರೀತಿ ಒತ್ತಡ ಇದೆ? ಅರಣ್ಯವೆಂದರೆ ಅದು ಒಂದು ಸಸ್ಯ ಸಂಪತ್ತು, ಸಾವಿರಾರು ಜಾತಿ ಮರಗಳು ಪ್ರಾಕೃತಿಕವಾಗಿ ಬೆಳೆದು ಲಕ್ಷಾಂತರ ಜೀವ ವೈವಿಧ್ಯತೆಗೆ ಏನು ಮಾಡಿದ್ದಾವೆ, ಜೀವಿಸಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾವೆ. ಇಂಥ ಅರಣ್ಯದಲ್ಲಿ ಈಗ ಮರಗಳಿಗಿಂತ ಲಂಟಾನ, ಯುಪ್ಟೋರಿಯನ್ನಂತಹ ಅನಪೇಕ್ಷಿತ ಸಸ್ಯಗಳು ಬೆಳೆದು ಇಡೀ ಪ್ರಾಕೃತಿಕ ಪರಿಸರವನ್ನು ಹಾಳು ಮಾಡುವ ಸನ್ನಿವೇಶ ನಿರ್ಮಾಣ ಆಗಿದೆ. ಇಲ್ಲಿ ನಾನು ಹೇಳ್ತೀನಿ, ಲಂಟಾನ ಅಂತ ಏನಿದೆಯಲ್ಲ, ಲಂಟಾನ ಅಥವಾ ಲ್ಯಾಂಟನ್ ಅಂತ ಕರೀತಾರೆ. ಇದು ಈ ಕೊಡಗು ಭಾಗದಲ್ಲಿ ಜಾಸ್ತಿ ಬೆಳೀತೈತಿ. ಹೌದಾ, ಕೊಡಗು ಭಾಗದಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಆ ಒಂದು ಭಾಗದಲ್ಲಿ ನಾಗರಹೊಳೆ ಮತ್ತು ಬಂಡೀಪುರ ಅಂತ ಏನು ಕರಿತೀವಿ, ಆ ಭಾಗದಲ್ಲಿ 1992 ಮತ್ತು 98ರಲ್ಲಿ 2 ಬೇರೆ ಏನಾಗಿತ್ತಂದರೆ ಅರಣ್ಯ ಈ ಕಾರಣಕ್ಕಾಗಿ ಲಂಟಾನ ಬೆಳೆ ಅಥವಾ ಲಂಟಾನ ಸಸ್ಯದಿಂದನೇ ಏನಾಗಿತ್ತು, ಬೆಂಕಿ ಹೊತ್ಕೊಂಡು ಆ ಅರಣ್ಯ ಭಾಗ ಏನಾಗಿತ್ತು, ಸುಟ್ಟು ಭಸ್ಮ ಆಗಿತ್ತು. ಸೊ ಅದಕ್ಕೆ ಅಲ್ಲಿ ಜನ ಹೋರಾಟವನ್ನು ಮಾಡಿದರು. 1992 ಮತ್ತು 98ರಲ್ಲಿ ಹೋರಾಟವನ್ನು ಮಾಡಿದಕ್ಕಾಗಿ ಸರ್ಕಾರ ಏನೈತಿ, ಕಾಡ್ಗಿಚ್ಚುಗಳನ್ನ ತಡೆಯುವ ಕ್ರಮವನ್ನು ಕೈಗೊಂಡು ಅರಣ್ಯ ನಾಶವನ್ನು ತಡೀಲಿಕ್ಕೆ ಕ್ರಮ ಕೈಗೊಳ್ಳಿತು ಅಂತ ನಾವು ನೆನಪಿಸ್ಕೋಬೋದು ಇಲ್ಲಿ. ಸೊ ಮತ್ತು ಅರಣ್ಯಗಳಲ್ಲಿ ರಸ್ತೆಗಳ ನಿರ್ಮಾಣ ಆಗ್ತಾಯಿದೆ, ಕೈಗಾರಿಕೆಗಳ ಸ್ಥಾಪನೆ, ಜಲವಿದ್ಯುತ್ ಘಟಕಗಳ ಸ್ಥಾಪನೆಯು ಅರಣ್ಯದ ಮೇಲೆ ಅನಗತ್ಯ ಒತ್ತಡವನ್ನು ಹುಟ್ಟಾಕಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.